ನಮ್ಮ ರಂಗ ಓರ್ವ ಶ್ರಮಜೀವಿ, ತನ್ನ ತೋಳ್ಬಲದ ಮೇಲೆ ನಂಬಿಕೆ ಇಟ್ಟ ಆಸಾಮಿ. ಆದರೆ ಈತ ತುಂಬ ಪುಕ್ಕಳು ಸ್ವಭಾವದ ವ್ಯಕ್ತಿ. ರಾತ್ರಿ ಆದರೆ ಸಾಕು ಮಕ್ಕಳ ಥರ ದೆವ್ವ ಭೂತ ಅಂತ ಹೆದರುವ ಈತ ರಾತ್ರಿ 7 ಗಂಟೆ ಆದರೆ ಸಾಕು ಮನೆ ಅಗುಳಿ ಬಿಗಿದು ಯಾರನ್ನು ಹೊರಹೋಗದಂತೆ ತಡಿತಾ ಇದ್ದ. ಇದಕ್ಕಾಗಿ ಕೆಲವು ಜನರಿಂದ ಟೀಕೆಗೂ ಒಳಗಾಗಿದ್ದುಂಟು. ಆದರೆ ಇವತ್ತೇನೋ ಆತನ ಧೈರ್ಯಕ್ಕೆ ಬಲ ಬಂದಿತ್ತೋ ಏನೋ, ರಾತ್ರಿ 1 ಗಂಟೆಗೆ ಹೊಲದಲ್ಲಿ ಕರೆಂಟ್ ಬರುತ್ತೆ, ಮೋಟಾರ್ ಚಾಲೂ ಮಾಡಬೇಕು ಅಂತ ಮನೆಯಲ್ಲಿ ಹೇಳಿ 10 ಗಂಟೆಗೆ ಮನೆಯಿಂದ ಹೊರಟು ಹೋದ. ಕೈಯಲ್ಲೊಂದು ಲಾಟಿನು, ಹೆಗಲ ಮೇಲೆ ಕಂಬಳಿ, ಬಲಗೈಲೊಂದು ಬೆತ್ತ ಹಿಡಿದು ಹೊರಟೇ ಹೋದ. ನೋಡಿದ ಜನರಿಗೆ ಆಶ್ಚರ್ಯ. ಹೇ ರಂಗ, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೊರಟೆ ಮಾರಯ್ಯ, ಇವತ್ತೇನು ವಿಶೇಷ ಎಂದು ಕಕ್ಕಾಬಿಕ್ಕಿಯಾದರು. ರಂಗ ಯಾರ ಮಾತಿಗೂ ತಲೆ ಕೊಡದೆ ಮುನ್ನುಗ್ಗಿದ. ಗದ್ದೆಯಲ್ಲಿ ಅವನಿಗೇನೂ ಮನೆಯಾಗಲಿ ಗುಡಿಸಲಾಗಲಿ ಇರಲೇ ಇಲ್ಲ. ಅಂತೂ ನಮ್ಮ ರಂಗ ರಾತ್ರಿ ಹೊತ್ತು ಗದ್ದೆಗೆ ಬಂದು ಸೇರಿದ. ಇನ್ನೇನು ಮಾಡುವುದು, ಕರೆಂಟ್ ಬರೋದಕ್ಕೆ ಇನ್ನೂ 2 ಗಂಟೆ ಇದೆ. ಅಷ್ಟೊತ್ತು ಮಾಡುವುದೇನು? ಕಂಬಳಿ ಇದೆ, ಯಾವತ್ತೂ ಇಟ್ಟು ಹೋಗಿರೋ ಚಾಪೆ ಕೂಡ ಮರದ ಕೊಂಬೆಯಲ್ಲಿ ಇದೆ. ಅದನ್ನು ಅಲ್ಲಿ ಹಾಸಿ ಮರದ ಕೆಳಗೆ ಕಂಬಳಿ ಹೊದ್ದು ಮಲಗಿದ. ತಕ್ಷಣ ಜೋರು ನಿದ್ರೆಗೆ ಜಾರಿದ. ಸ್ವಲ್ಪ ಸಮಯದ ನಂತರ ಗಬಕ್ಕನೆ ಎಚ್ಚರಾಯಿತು. ಯಾರೋ ಕುತ್ತಿಗೆ ಹಿಸುಕಿದ ಹಾಗೆ. ಉಸಿರಾಟಕ್ಕೆ ತೀವ್ರ ತೊಂದರೆ. ಎದ್ದು ಕುಳಿತಾಗ ತನ್ನ ಸುತ್ತಲಿನ ಪ್ರಪಂಚ ತಂತಾನೆ ಗಿರಕಿ ಹೊಡೆಯುತ್ತಿತ್ತು. ತನ್ನ ಮೇಲೆ ತನಗೆ ನಿಯಂತ್ರಣ ತಪ್ಪಿದಂತಾಗಿದೆ. ತಕ್ಷಣ ತನ್ನ ಅಜ್ಜ ಅಜ್ಜಿ ಹೇಳಿದ ಬೊಮ್ಮನ ಕಥೆಯಿಂದ ಹಿಡಿದು ಭೂತ ಆದ ಬೋರಯ್ಯ, ನೇಣು ಬಿಗಿದುಕೊಂಡು ಸತ್ತ ಕಲ್ಲಯ್ಯ, ತನ್ನ ಸ್ನೇಹಿತರು ಹೇಳಿದ ಅನೇಕ ಭೂತದ ಕಥೆಗಳ ಸಮೇತ ಎಲ್ಲವೂ ನೆನಪಾಗತೊಡಗಿದವು. ಅಲ್ಲಿಂದ ಎದ್ದು ಕಂಬಳಿ ತೂರಿ ಬದುಕುಳಿದರೆ ಸಾಕು ಎನ್ನುವಂತೆ ಓಡತೊಡಗಿದ. ಜೋಲಿ ಹೊಡೆಯುತ್ತಿದ್ದ ರಂಗ 4-5 ಸಾರಿ ಯಾರೋ ನೂಕಿದವರಂತೆ ಗದ್ದೆಯಲ್ಲಿ ಬಿದ್ದು ಉರುಳಾಡಿ ಕೈಮೈ ಪರಚಿಕೊಂಡು ಅಯ್ಯೋ ಅಂತ ಮನೆ ಕಡೆ ಓಡಿ ಬಂದ. ಗದ್ದೆಗೆ ನೀರು ಬಿಟ್ಟು ಬರ್ತೀನಿ ಅಂತ ಹೋದ ರಂಗ ಹೀಗೆ ಅರ್ಧದಲ್ಲಿ ಓಡಿ ಬಂದಿದ್ದು ನೋಡಿ ಮನೆಯವರಿಗೇನು ಗಾಬರಿಯಾಗಲಿಲ್ಲ. ಹೋಗುವಾಗ ಕೈಲಿದ್ದ ಲಾಟೀನು, ಬೆತ್ತ, ಕಂಬಳಿ ಇದಾವುದನ್ನು ಅವನ ಹತ್ತಿರ ಕಾಣದ ಮನೆಯವರಿಗೆ ಅಲ್ಲೇನು ನಡೆದಿದೆ ಎಂದು ಊಹಿಸಲು ಕಷ್ಟವೇನೂ ಆಗಲಿಲ್ಲ. ರಂಗನನ್ನು ಒಳ ಕರೆದು ಅವನ ಅಮ್ಮ ಅವನಿಗೆ ಕಬ್ಬಿನ ಕಾಸಿ ನೀರು ಕುಡಿಸಿದ್ರು. ರಂಗನಿಗೇನೋ ಹೀಗಾಯಿತು. ಆದರೆ ಅಲ್ಲಿ ಆಗಿರುವುದೇನು? ನಿಜವಾಗಿಯೂ ಅಲ್ಲಿ ಭೂತಯ್ಯನ ಕರಾಮತ್ ಏನಾದರೂ ಇದೆಯಾ? ಏನೂ ಇಲ್ಲ. ಇದರ ಹಿಂದೆ ವೈಜ್ಞಾನಿಕ ಕಾರಣ ಇದೆ. ಹೌದಾ? ಏನದು? ನಮಗೆ ಸಸ್ಯಗಳ ದ್ಯುತಿಸಂಶ್ಲೇಷಣೆ ಹಾಗೂ ಉಸಿರಾಟ ಕ್ರಿಯೆಗಳ ಬಗೆಗೆ ಗೊತ್ತಿದೆ. ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯೋದು ಬೆಳಗಿನ ಹೊತ್ತು ಮಾತ್ರ. ಯಾಕಂದರೆ ಈ ಕ್ರಿಯೆಗೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ. ರಾತ್ರಿ ಹೊತ್ತು ಸೂರ್ಯನ ಅನುಪಸ್ಥಿತಿ ಇರುವುದರಿಂದ ದ್ಯುತಿಸಂಶ್ಲೇಷಣೆ ಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿರುತ್ತೆ. ಪ್ರಾಣಿಗಳಲ್ಲಿ ಹೇಗೆ ಉಸಿರಾಟ ಕ್ರಿಯೆ ಇದೆಯೋ ಹಾಗೆ ಸಸ್ಯಗಳಲ್ಲೂ ಕೂಡ ಉಸಿರಾಟ ಕ್ರಿಯೆ ಇದೆ ಎಂಬುದನ್ನು ನಾವು ಅರಿತಿದ್ದೇವೆ. ಜೊತೆಗೆ ದ್ಯುತಿಸಂಶ್ಲೇಷಣೆ ಎಂಬ ಕ್ರಿಯೆಯ ಮೂಲಕ ತನ್ನ ಆಹಾರವನ್ನು ಅಷ್ಟೇ ಅಲ್ಲದೆ ಸಸ್ಯಗಳು ಪರಿಸರಕ್ಕೆ ಆಕ್ಸಿಜನ್ ಅನ್ನು ಕೂಡ ವ್ಯರ್ಥ ಉತ್ಪನ್ನವಾಗಿ ಹೊರಹಾಕುತ್ತವೆ. ಸಸ್ಯಗಳ ಈ ದ್ಯುತಿಸಂಶ್ಲೇಷಣೆ ಕ್ರಿಯೆ ಅವುಗಳ ಉಸಿರಾಟ ಕ್ರಿಯೆಗಿಂತ 3 ಪಟ್ಟು ಅಧಿಕವಾಗಿರುತ್ತದೆ. ಆದರೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ರಾತ್ರಿ ಸ್ಥಗಿತವಾಗಿರುವುದರಿಂದ ಅಲ್ಲಿ ಸಸ್ಯಗಳ ಉಸಿರಾಟ ಕ್ರಿಯೆ ಮಾತ್ರ ನಡೆಯುತ್ತಿರುತ್ತದೆ. ಇದೇನಿದು? ರಂಗನ ಭೂತದ ಕಥೆಗೂ ಈ ದ್ಯುತಿಸಂಶ್ಲೇಷಣೆ ಕ್ರಿಯೆಗೂ ಏನಿದೆ ಸಂಬಂಧ ಅಂದ್ರೆ ಇದೆ, ಸಂಬಂಧ ಇದೆ. ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಹೇರಳ ಪ್ರಮಾಣದ ಆಕ್ಸಿಜನ್ ಹೊರಹಾಕಲ್ಪಡುತ್ತದೆ. ಆದರೆ ಸಹಜವಾಗಿ ಉಸಿರಾಟ ಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತದೆ. ರಾತ್ರಿ ಹೊತ್ತು ಸೂರ್ಯನ ಅನುಪಸ್ಥಿತಿಯಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ಸ್ಥಗಿತವಾಗಿ ಉಸಿರಾಟ ಕ್ರಿಯೆಯಿಂದ ಆ ಮರದ ಸುತ್ತಲೂ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗಿ ಕೆಳಗೆ ಕುಳಿತಿರುವ ಅಥವಾ ಮಲಗಿರುವ ವ್ಯಕ್ತಿಗಳಿಗೆ ಮಿದುಳಿಗೆ ಆಕ್ಸಿಜನ್ ಸರಬರಾಜು ಕಡಿಮೆಯಾಗಿ ಬುದ್ಧಿ ಸೀಮಿತ ತಪ್ಪಬಹುದು. ಇಲ್ಲಿ ನಮ್ಮ ರಂಗನಿಗೆ ಆಗಿರುವುದು ಅದೇ. ಅದನ್ನೇ ಆತ ಭೂತ ಪ್ರೇತ ಅಂತ ನಂಬಿ ಪಲಾಯನ ಮಾಡಿದ. ನಮ್ಮ ಸುತ್ತಲಿನ ಪರಿಸರದಲ್ಲಾಗುವ ಪ್ರತಿ ಬದಲಾವಣೆಗಳಿಗೆ ಒಂದೊಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತದೆ. ಅದನ್ನು ತಿಳಿಯುವ ತಾಳ್ಮೆ ಹಾಗೂ ಹಂಬಲ ನಮ್ಮದಾಗಬೇಕಷ್ಟೆ.